ಅಪ್ರಾಪ್ತೆಯನ್ನ ಪ್ರೀತಿ ಮಾಡಿದ್ದಕ್ಕೆ ಯುವಕನನ್ನ ಕೊಲೆಗೈಯಲಾಗಿದೆ. ಕೊಲೆಗೈದು ಅಪಘಾತ ಅಂತ ಬಿಂಬಿಸಲಾಗಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ರಾಮಂದೂರಲ್ಲಿ ಶವ ಪತ್ತೆಯಾಗಿದೆ. ಕೆರೆ ಪಕ್ಕದ ಹಳ್ಳದಲ್ಲಿ ಯುವಕ ಮಂಜು ಮೃತದೇಹ ಪತ್ತೆಯಾಗಿದೆ. ಯುವತಿ ಕುಟುಂಬಸ್ಥರಿಂದಲೇ ಮಂಜು ಕೊಲೆಯಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇದು ಕೊಲೆ ಅಂತ ಮಂಜು ಕುಟುಂಬಸ್ಥರು ಆರೋಪ ಮಾಡುತ್ತಿದ್ದಾರೆ. ಕಿರಿಗಾವಲು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣ ದಾಖಲಾಗಿದೆ. ಈತ ಅಪ್ರಾಪ್ತೆಯನ್ನ ಪ್ರೀತಿ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಯುವಕನನ್ನ ಆಕೆಯ ಕುಟುಂಬಸ್ಥರು ಕೊಲೆ ಮಾಡಿದ್ದಾರೆ ಅಂತ. ಅದಾದ ಮೇಲೆ ಇದೊಂದು ಅಪಘಾತ ಅಂತ ಬಿಂಬಿಸೋ ಪ್ರಯತ್ನ ಮಾಡಿದ್ದಾರೆ. ಮಂಡ್ಯದ ಮಳವಳ್ಳಿ ತಾಲೂಕು ರಾಮಂದೂರಿನಲ್ಲಿ ಈ ಯುವಕನ ಶವ ಪತ್ತೆಯಾಗಿದೆ. ಕೆರೆ ಪಕ್ಕದ ಹಳ್ಳದಲ್ಲಿ ಯುವಕ ಮಂಜು ಮೃತದೇಹ ಪತ್ತೆಯಾಗಿದೆ. ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ, ದೂರು ದಾಖಲಿಸಿದ್ದಾರೆ. ಯುವತಿಯ ಕುಟುಂಬಸ್ಥರು ಮಂಜುನನ್ನ ಕೊಲೆ ಮಾಡಿ ಅದಾದ ಮೇಲೆ ಅದನ್ನ ಆಕ್ಸಿಡೆಂಟ್ ಅನ್ನೋ ರೀತಿ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪ್ರೀತಿ ಸೇಡಿನ ಕೊಲೆನ ಇದು, ಅನುಮಾನ ಇದೆ. ಪೊಲೀಸರು ತನಿಖೆ ನಡೆಸಬೇಕು. 2 ವರ್ಷಗಳಿಂದ ಯುವತಿಯನ್ನ ಈತ ಪ್ರೀತಿ ಮಾಡ್ತಾ ಇದ್ದಂತೆ. ಆಕೆಯನ್ನೇ ಮದುವೆಯಾಗೋದು ಅಂತ ಪಟ್ಟು ಹಿಡಿದಿದ್ದ. ಮಂಜು ಅಜ್ಜಿ ಮನೆಯಲ್ಲೇ ಉಳಿದುಕೊಂಡಿದ್ದ. ಅಪ್ರಾಪ್ತೆಗೆ 18 ವರ್ಷ ತುಂಬಿದ ಮೇಲೆ ಮದುವೆ ಆಗ್ತೀನಿ ಅಂತ ನಿರ್ಧಾರ ಮಾಡಿದ್ನಂತೆ. ಚೆನ್ನಾಗೇ ಇದ್ರು ಸರ್ ಅವರು. ಈಗ ನಮ್ಮ ಅಕ್ಕ ಅದೇ ಊರು ಕೊಟ್ಟಿರೋದು. ಅವ್ರ ರಿಲೇಷನ್ನೇ. ನಮ್ಮ ತಾತನಿಗೆ 2 ಹೆಂಡ್ತಿರು. ಅವರ ಮೊಮ್ಮಗ ಅವರು ಪ್ರೀತಿಸಿರೋ ಮೊಮ್ಮಗಿನ ಅವರು ಏನಂತಂದ್ರೆ ನಮ್ಮ ಅಕ್ಕ ಅವರು ಅದೇ ಊರವ್ರಲ್ವ. ಹೋಗ್ಯಾಗ ರಪ್ಪ ಬೈಯೋರಂತೆ, ಕೆಟ್ಟದಾಗೆಲ್ಲ ಬೈಯೋದು. ನಿನ್ನಿಂದ ಹಿಂಗಾಯ್ತು, ನಿಮ್ಮ ಮನೆಗೆ ಬಂದು ನಮ್ಮ ಹುಡುಗಿನ ಹಿಂಗೆ ಕರ್ಕೋದ್ರು ಅಂತಂದರೆ ಆ ಹುಡುಗಿಗೆ ಇಷ್ಟ ಐತಾ ಇಲ್ಲೋ ಅನ್ಕೋತಿಲ್ಲ. ಹೋಗೋಗಿ ನೋಡ್ತಾ ಇದ್ರಂತೆ. ಇವ್ರೇನೆ ಪಬ್ಲಿಕ್ ಮಾಡಿಬಿಟ್ರಂತೆ. ಇವನು ಬಂದು ಹಿಂಗೆ ನೋಡ್ತಾನೆ ಅಂತ ಹೇಳ್ಬಿಟ್ಟು, ನೀವು ಪಬ್ಲಿಕ್ ಮಾಡಿ ನನಗೇನು ಇಷ್ಟ ಅಂದರೆ ಸುಮ್ಮನೆ ಪರಿಚಯ ಇತ್ತು ಅಷ್ಟೇ, ಫ್ರೆಂಡ್ ಥರ. ನೀವು ನೀವು ಪಬ್ಲಿಕ್ ಮಾಡಿದ್ರೆ ನಾನು ಇಲ್ಲಿರಲ್ಲ ಅಂದ್ಬಿಟ್ಟು ಆ ಹುಡುಗನ ಜೊತೆಲೇ ನಮ್ಮ ಹುಡುಗನ ಜೊತೆಲೇ ಬಂದ್ಬಿಟ್ಟಿರೋದು ಸರ್ ಅವರು. ಆ ಹುಡುಗಿ ಈಗ 6 ತಿಂಗಳಲ್ಲೇ ಸರ್ ಬಂದಿರೋದು. 6 ತಿಂಗಳಲ್ಲಿ ನೀವು ಹಿಂಗಾದ್ರೆ ನನ್ನ ಸಾಯಿಸ್ಬಿಡ್ತಾರೆ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಅಂತ ನಮ್ಮ ಹುಡುಗನ ಜೊತೆಲೇ ಬಂದ್ಬಿಟ್ಟು ಹೆಣ್ಣು ಕೇಳೋಕ್ಕೆ ಅಂತ ಹೋದ್ರಲ್ಲ ಅವ್ರ ಜೊತೆಲೇ ಬಂದ್ಬಿಟ್ಟಿರೋದು ಸರ್. ಹುಡುಗ ಕಲ್ಕೊಂಡಿದ್ದು ಸರ್. ನಮ್ಮ ಅಕ್ಕವನ್ನ ಮೊಳೆ ಕೊಟ್ಟಿರೋದು. ನಮ್ಮ ಅಕ್ಕ ಅವ್ರ ಮನೆಗೆ ಹೋಯ್ತಿದ್ರಲ್ಲ, ಹಂಗಾಗಿ ಅವರು ಇಷ್ಟಪಟ್ಟವ್ರೆ. ರಾಮನಾಥ್ ಮಾಡೋದು ಸರ್. ಅಲ್ಲಿ ಇಷ್ಟಪಟ್ಟು ಅಂದರೆ ರಿಲೇಷನ್ನೇ ಸರ್ ಅವರು. 2ನೇ ಸಂಬಂಧ ಅಂತಾರೆ, ರಿಲೇಷನ್ನೇ ಅವರು. ಮಾವನ ಮಗಳೇ ಆಗಬೇಕು ಅವ್ರಿಗೆ, ಆ ಥರ ಸರ್ ಅವರು. ಹಂಗೆ ಸರ್ ನಿನ್ನೆ ಸಾಯಂಕಾಲ ಒಂದು 5:15 ಕೆರೆಗೆ ಬಲೆ ಹಾಕಕ್ಕೆ ಹೋಗಿದ್ರು. ಅಲ್ಲಿ ರಾಮಂದೂರ್ ಕೆರೆ ಅಂದ್ಬಿಟ್ಟು ಕೆರೆ ಹತ್ರ ಹೋಗ್ಬಿಟ್ಟು ಬಲೆಗಿಲೆ ಎಲ್ಲ ಬಿಟ್ಬಿಟ್ಟು ಒಂದು 7:15 ನನಗೆ ಫೋನ್ ಮಾಡಿದ್ರು, ಬಿಟ್ಬಿಟ್ಟು ಬರ್ತಾ ಇದ್ದೀನಿ ಅಂದ್ಬಿಟ್ಟು. 7:15 ಪುನಃ 8:15 ಅಷ್ಟರೊಳಗೆ ಒಂದು ಫೋನ್ ಬರ್ತು ಸರ್. ಗಾಡಿ ದಬಕ್ಕಂದೆ, ಬೇಗ ಬನ್ನಿ ಅಂದ್ಬಿಟ್ಟು. ಅಲ್ಲೋಗಿ ನೋಡಿದ್ರೆ ಎಲ್ಲ ಸಾಯಿಸ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು. ಜೊತೆಲಿ ನಮ್ಮ ಫ್ರೆಂಡ್ ಒಬ್ರು ಹೋಗಿದ್ರು ಸರ್. ಅವರೇ ಫೋನ್ ಮಾಡಿದ್ದು ನನಗೆ. ಆ ಟೈಮಲ್ಲಿ ಅವರು ಇರಲಿಲ್ಲ. ಅವರು ಊರೊಳಗಡೆ ಬಂದವ್ರೆ. ಅಷ್ಟರೊಳಗೆ ಹಿಂಗಾಗೈತೆ ಸರ್. ನನ್ನ ಮನೆ ಯಾರ ಮೇಲೆ ಹೇಳೋಕ್ಕಾಗುತ್ತೆ ಸರ್. ಎಲ್ಲ ಹಿಂಗೆ ವರದಿ ಮಚ್ಚಲೆಲ್ಲ ವರದಿ ಇದು ಮಾಡಿದ್ದಾರೆ ಸರ್. ಡೌಟ್ ಏನಿಲ್ಲ. ಸ್ಟಾರ್ಟಿಂಗು ಹುಡುಗಿ ಕರ್ಕೊಬಂದಾಗ ಒಂದು 2 ತಿಂಗಳಾಗಿತ್ತು. ಆವಾಗ ಒಂದ್ಸರಿ ಅವರು ಅಟ್ಯಾಕ್ ಮಾಡಿದರು. ಅದು ಅಟ್ಯಾಕ್ ಮಾಡಿದ್ಮೇಲೆ ನಾವು ಹೇಳ್ದೋ, ಯಾಕೆ ಅಟ್ಯಾಕ್ ಹಿಂಗೆ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು 2 ಮಂತ್ಸ್ ಆದಮೇಲೆ 2 ಮಂತ್ಸ್ ಆದಮೇಲೆ ಹೌದು, ಅಲ್ಲೇ ಕೆರೆ ಹತ್ರನೇ ಮಾಡಿದ್ದು. ಒಂದು 3 ಸೀಟ್ ಅವರು ಮಾಮೂಲಿ ಗಾಡೀಲಿ ಅಡ್ಡೆ ಹಾಕೊಂಡಿದ್ದು ಅವರು. ಒಬ್ಬ ಎಂತಕ್ಕೆ ಬರ್ತಿದ್ರು ನಮ್ಮೂರಿಗೆ, ಎಂತಕ್ಕೆ ಬರ್ತೀರಾ, ಯಾಕೆ ಬರ್ಬೇಕು ಅಂತ ಎಲ್ಲ ಕೇಳಿದ್ರು. ನಾವು ನಮ್ಮ ಅತ್ತೆ ಮನೆಗೆ ಬರ್ತೀವಿ, ನಿಮ್ಗೇನಪ್ಪ ಆ ಥರ ನಾವು ಹೇಳ್ದೋ. ಅದಕ್ಕೆ ಇವೆಲ್ಲ ತರವಲ್ಲ, ಬರಬೇಡಿ ಅಂತಂದರು. ಯಾಕೆ ಬರ್ಬಾರ್ದು, ರೀಸನ್ ಹೇಳಿ ಅಂತ ಅಂದೆ. ಬರ್ತೀರಾ, ಹುಡುಗಿನ ರೇಗಿಸ್ತೀರಾ, ಹೋಯ್ತೀರಾ, ಚುಡಾಯಿಸ್ಕೊಬರ್ತೀರಾ ಅಂತ ಹೇಳಿದ್ರು. ಅದರಲ್ಲಿ 2 ಹೆಸರು ಗೊತ್ತು ನನಗೆ. ಒಬ್ಬ ಸತ್ಯ ಅಂದ್ಬಿಟ್ಟು, ಇನ್ನೊಬ್ಬ ನಾಗೇಂದ್ರ ಅಂದ್ಬಿಟ್ಟು. ಇನ್ನೊಬ್ಬನ ಹೆಸರು ಗೊತ್ತಿಲ್ಲ. 3 ಸೀಟ್ ಅಡ್ಡೆ ಹಾಕಿದ್ದು ನನಗೆ. ಅವ್ರು 3 ಸೀಟ್ ರೆಗ್ಯುಲರಾಗಿ ಸಿಕ್ಕಿದ್ರು. ಅವತ್ತು ಹಾಕಿದ್ರು. ಅವತ್ತು ಇನ್ನೊಂದ್ಸಲ ಏನಾರು ಊರ ಕಡೆ ಬಂದರೆ ಕಾಲ ಕೈ ಮುರಿದ್ಬಿಡ್ತೀವಿ ಅಂತ ಹೇಳಿದರು. ಅದ್ರ ಬಗ್ಗೆ ನಾವು ಯಾರಿಗೂ ಹೇಳಿರ್ಲಿಲ್ಲ. ನಾವು ಹುಡುಗಿ ಕಾರಣಕ್ಕೆ ಅದು ಕರ್ಕೊಂಡು 2 ಮಂತ್ಸ್ ಆಗಿತ್ತು. ಅವಾಗ ಅಟ್ಯಾಕ್ ಮಾಡಿ ಹಿಂಗೆ ಕಾಲ ಕೈ ಮುರಿತೀವಿ, ಇನ್ನೊಂದ್ಸಲ ಬಂದರೆ ಅಂತ ಅಂದ್ಬಿಟ್ಟು ಎಚ್ಚರಿಕೆ ಕೊಟ್ಟಿದ್ರು. ಇಲ್ಲ ಸರ್, ನಾನೇ ಹೋಗಿಲ್ಲ. ನಿನ್ನೆ ಹೋಗಿಲ್ಲ ನಾವು ಸರ್. ನನ್ನ ಮನ್ಸಿಗೆ ಅವರೇ ಅನ್ಸುತ್ತೆ ಸರ್, ಇನ್ಯಾರೂ ಇಲ್ಲ, ಅವರೇ ಅನ್ಸುತ್ತೆ. ನಮ್ಗೆ ಯಾರು ದುಶ್ಮನ ಇಲ್ಲ, ಏನಿಲ್ಲ.
ಯಾವ ಜಗಳಕ್ಕೆ ಹೋದಾರಲ್ಲ ಸರ್ ನಾವು ಎಲ್ಲ ಅವರೇ. ನನ್ನ ಪ್ರಕಾರ ಅವರೇ ಅಷ್ಟೇ ಸರ್. ಅಷ್ಟೇ ಸರ್, ಇನ್ನೇನಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಮೇಲ್ನೋಟಕ್ಕೆ ಏನು ತಿಳಿದು ಬರ್ತಾ ಇದೆ? ಪ್ರಾಥಮಿಕವಾಗಿ ಕೊಲೆ ಅನ್ಸುತ್ತಾ, ಅಪಘಾತನ? ಪೊಲೀಸರು ಮಾಹಿತಿ ಕಲೆ ಹಾಕಿದಾರಾ? ವಿಜಯ್, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮದ ಮಂಜು ಏನಿದ್ದಾನೆ, ಆತ ಕೆರೆಯಲ್ಲಿ ಮೀನನ್ನ ಹಿಡಿಯೋದಕ್ಕೆ ಬಲೆಯನ್ನ ಹಾಕೋದಕ್ಕೆ ಆ ಕೆರೆ ಸಮೀಪ ಹೋಗಿರ್ತಾನೆ. ರಾಮಂದೂರು ಕೆರೆ ಸಮೀಪ ಆ ಒಂದು ಘಟನೆ ನಡೆದಿರುವಂತದ್ದು. ಆ ಕೆರೆಯ ಪಕ್ಕದಲ್ಲಿ ಒಂದು ಹಳ್ಳದಲ್ಲಿ ಆಟೋ ಪಲ್ಟಿ ಆಗಿರುತ್ತೆ. ಆಟೋ ಪಲ್ಟಿ ಆಗಿ ಆತ ಅಪಘಾತದಲ್ಲಿ ಮೃತಪಟ್ಟಂತೆ ಆತನ ಶವವು ಕೂಡ ಪತ್ತೆ ಆಗುತ್ತೆ. ಆದ್ರೆ ಸ್ಥಳಕ್ಕೆ ಅವರ ಕುಟುಂಬಸ್ಥರು ಮತ್ತು ಪೊಲೀಸರು ಹೋದಂತ ಸಂದರ್ಭದಲ್ಲಿ ಹಲವಾರು ಅನುಮಾನಗಳು ಮೂಡಿರುವಂತದ್ದು. ಅಂದ್ರೆ ಅದು ಅಪಘಾತ ಅಲ್ಲ, ಕೊಲೆ ಎಂಬ ಒಂದು ಆರೋಪವನ್ನು ಕೂಡ ಅವರ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಆತನ ತಲೆಗೆ ಒಂದು ಕಲ್ಲಿನಲ್ಲಿ ಮತ್ತೆ ಬೇರೆ ಒಂದು ಬಲವಾದಂತಹ ಒಂದು ಇದರಿಂದ ಕೋಲಿನ ದೊಣ್ಣೆಯಿಂದ ಹೊಡೆದಿರುವಂತಹ ಒಂದು ಗುರುತು ಆತನ ಮೃತದೇಹದಲ್ಲಿ ಪತ್ತೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರು ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂತದ್ದು. ಇದು ಅಪಘಾತದಲ್ಲಿ ಆತ ಮೃತಪಟ್ಟಿಲ್ಲ, ಕೊಲೆಯನ್ನ ಮಾಡಿದ್ದಾರೆ ಎಂಬ ನಿಟ್ಟಿನಲ್ಲಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅದು ಕೆಲವೊಂದಷ್ಟು ಮಂದಿಯ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆತ ಒಂದು ಅಪ್ರಾಪ್ತ ಬಾಲಕಿಯನ್ನ ಒಂದು 2 ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಾ ಇರ್ತಾನೆ. ಅದಾದ ಬಳಿಕ ಆಕೆಯು ಕೂಡ ಅಪ್ಪನ ಮನೆಯನ್ನ ಬಿಟ್ಟು ಈ ಏನು ಮಂಜು ಇದ್ದಾನೆ, ಆ ಮಂಜುನ ಅಜ್ಜಿಯ ಮನೆಗೆ ಬಂದು ನೆಲೆಸಿರ್ತಾಳೆ. ಅಂದ್ರೆ ಸಂಬಂಧಿಕರೇ ಆಗಿರುವ ಹಿನ್ನೆಲೆಯಲ್ಲಿ ಅಜ್ಜಿ ಮನೆಯಲ್ಲಿ ನೆಲೆಸಿರ್ತಾಳೆ. ಅದೇ ಇದೇ ದ್ವೇಷಕ್ಕೆ ಕಳೆದ 6 ತಿಂಗಳಿಂದ ಆಕೆ ಏನು ಆ ಬಾಲಕಿ ಮನೆಯನ್ನ ಬಿಟ್ಟಿದ್ರು ಎಂಬ ಕಾರಣಕ್ಕೆ ಅವರ ಮನೆಯವರು ಕೂಡ ದ್ವೇಷವನ್ನ ಮಾಡ್ತಾ ಇದ್ರು. ಒಂದಷ್ಟು ಕಡೆ ಬೆದರಿಕೆನೂ ಕೂಡ ಹಾಕಿದ್ರು ಎಂಬ ಮಾಹಿತಿಯನ್ನ ಇದೀಗ ಅವರ ಕುಟುಂಬಸ್ಥರು ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಆ ಸೇಡಿನಿಂದ ಬಾಲಕಿಯ ಕುಟುಂಬಸ್ಥರೇ ಕೊಲೆಯನ್ನ ಮಾಡಿರ್ಬೋದು ಎಂಬ ನಿಟ್ಟಿನಲ್ಲಿ ಒಂದು ಶಂಕೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸದ್ಯ ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಅನುಮಾನ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಅವರನ್ನ ಇದೀಗ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ವಿಚಾರಣೆಯಿಂದಷ್ಟೇ ಆ ಒಂದು ಕೊಲೆಯ ರಹಸ್ಯ ಅಥವಾ ಇದು ಅಪಘಾತದಲ್ಲಿ ಮೃತಪಟ್ಟಿದ್ದಾನ ಅಥವಾ ಕೊಲೆಯಾಗಿ ಅಥವಾ ಸಾವನ್ನಪ್ಪಿದ್ದಾನೆ ಎಂಬ ನಿಟ್ಟಿನಲ್ಲಿ ತನಿಖೆಯಿಂದ ಬಹಿರಂಗ ಆಗ್ಬೇಕಾಗಿದೆ. ವಿಜಯ್, ಥ್ಯಾಂಕ್ ಯು ನಂದೀಶ್.